ಅಜ್ಜಯ್ಯ ತೀರೋಗಿದ್ದ ವಿಷಯ ನಿಮ್ಗೆ ಯಾರೂ ಹೇಳಿಲ್ಲ ಅನ್ನೋ ಕೋಪ ಇದ್ರೆ ಅದಕ್ಕೆ ನಾನೂ ಕಾರಣ ಕಮಲಿ ಅವರೇ. ಹೌದು ಕಮಲಿ ಅವರೇ, ನೀವು ಈ ಊರಿಂದ ಹೊರಟು ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ನಾನು ಅಜ್ಜಯ್ಯನ ಹತ್ರ ಮಾತಾಡಿದ್ದೆ. ಅಜ್ಜ ಎಂತವನ? ಅಜ್ಜಯ್ಯ ಏನಂದ್ರು? ಏನ್ ಮಾತಾಡಿದ್ರು ಸರ್? ನನ್ನಿಂದ ಒಂದು ಮಾತು ತಗೊಂಡ್ರು. ಕೊನೆವರೆಗೂ ಕಮಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಂತ ಮಾತು ತಗೊಂಡ್ರು ಕಮಲಿ ಅವರೇ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬರೀ ನಿಮ್ಮ ಮೇಲಿರೋ ಕಾಳಜಿ ಅಷ್ಟೇ ಅಲ್ಲ, ಅದು ನನ್ನ ಕರ್ತವ್ಯ. ನಾನು ಅಜ್ಜ ಹಿಂಗೆ ಮಾತು ಕೊಟ್ಟಾಗಿದೆ ಅಂದಮೇಲೆ ನಾನು ಅದನ್ನ ಉಳಿಸ್ಕೊಳ್ದೇ ಇರಲ್ಲ ಕಮಲಿ ಅವರೇ. ನಿಮ್ಗೆ ಅವ್ರ ಮೇಲಿರೋ ಪ್ರೀತಿ ಗೌರವ ನನಗೆ ಗೊತ್ತು. ಅದಕ್ಕೆ ಈ ಸೈಕಲ್ನ ನಿಮ್ಗೆ ತಲುಪಿಸಿದ್ದೀನಿ. ಅಜ್ಜಯ್ಯ ನಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ. ಹಿ ಈಸ್ ವಿತ್ ಅಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಳ್ಬೇಡಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹೇ ಅಳ್ಬೇಡಿ. ಅಜ್ಜ ಏನಾದರೂ ನೀವು ಅಳ್ತಿರೋದು ನೋಡಿದ್ರೆ ಸಖತ್ ಬೇಜಾರಾಗ್ತಾರೆ ಅಷ್ಟೇ. ನಾಲ್ಕು ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ, ಆದ್ರೆ ನಿನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ಏನಾಯ್ತು? ಸೈಕಲ್ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸರ್. ಆರ್ ಯು ಓಕೆ ಕಮಲಿ ಅವರೇ? ನೀವು ವಾಪಸ್ ಹೊರಡಿ ಸರ್. ಈಗ ನಿಮ್ದವ ನಾನು ಏನೇ ಮಾತಾಡಿದ್ರು ನನಗೆ ನಿಮ್ಮ ನನಗೆ ನನ್ನ ಬಗ್ಗೆನೇ ಪ್ರಶ್ನೆಗಳೈತೆ ಸರ್. ದಯವಿಟ್ಟು ಹೊಂಟೋಗಿ. ಅರೆ ವಾಟ್? ಏನಾಯ್ತು ಕಮಲಿ ಅವರೇ? ಇಲ್ಲ ಸರ್, ನೀವು ನನ್ನ ಜೊತೆ ಇದ್ದು ಕಷ್ಟ ಅನುಭವಿಸೋದು ಬೇಕಾಗಿಲ್ಲ. ನೀವು ನನ್ನ ಜೊತೆ ಇದ್ದಾಗ ನನ್ಗೆ ಯಾವುದು ಕಷ್ಟ ಅಲ್ಲ. ಪ್ಲೀಸ್ ಸರ್, ಈಗ ನನ್ನಿಂದ ಏನು ಮಾತಾಡಕ್ಕಾಗಕ್ಕಿಲ್ಲ. ಇಲ್ಲಿ ಗಂಟ ಅಜ್ಜಯ್ಯ ಬದುಕವ್ರೆ, ಮಾರಾಪುರದಲ್ಲಿ ಆರಾಮಾಗವ್ರೆ ಅಂತ ಅನ್ಕೊಂಡಿದ್ದೆ. ಅವ್ರ ತವ ಬಂದು ನನ್ನಪ್ಪಯ್ಯ ಯಾರು ಅಂತ ಕೇಳು ಅಂತಿದ್ದೆ. ನಂಗೆ ಇವತ್ತು ಗೊತ್ತಾಯ್ತು ಸರ್, ಒಂದೇ ದಿವಸ ಇಬ್ರನ್ನ ಕಳ್ಕೊಂಡ ನತದೃಷ್ಟೆ ನಾನು.
ನೀವಿಲ್ಲಿ ನಿಲ್ಬೇಡಿ, ಹೊಂಟೋಗಿ. ಕಮಲಿ ಅವರೇ, ಯಾಕೆ ಏನೇನೋ ಮಾತಾಡ್ತೀರಾ? ನಾನು ಈ ಸೈಕಲ್ನ ಇಲ್ಲಿಗೆ ತಂದಿದ್ದು ಇದ್ರ ನೆಪದಲ್ಲಿ ನಿಮಗೆ ಹತ್ರ ಆಗ್ಬೋದು ಅಂತ ಅಲ್ಲ. ನಿಮ್ಮ ಸಂತೋಷ ದುಃಖ ಎರಡರಲ್ಲೂ ಪಾಲಿದೆ ಅಂತ ನಂಬಿರೋನು ನಾನು. ನೀವು ಅಳ್ತಿರುವಾಗ ದೂರ ನಿಲ್ಲೋದಕ್ಕಾಗಲ್ಲ ನನ್ನಿಂದ. ನೀವು ನನ್ನ ಜೊತೆ ಮಾತಾಡಿಲ್ಲ ಅಂತಂದ್ರೆ ನನಗೆ ಬೇಜಾರು ಇಲ್ಲ, ಕೋಪನೂ ಇಲ್ಲ. ಆದ್ರೆ ನೀವು ನೋವು ಅನುಭವಿಸುವಾಗ ಆದ್ರೆ 2 ಪಟ್ಟು ನೋವು ನನಗಾಗತ್ತೆ ಕಮಲಿ ಅವರೇ. ನೀವು ಕಷ್ಟದಲ್ಲಿದ್ದಾಗ ನಾನು ನಿಮ್ಮ ಜೊತೆಲಿರ್ತೀನಿ. ಈಗ ಅಳಬೇಡಿ. ನೀವು ಹೇಳಿದ ಹಾಗೆ ನಾನು ಹೊರಡ್ತೀನಿ. ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನೀವು ಹುಷಾರು. ಟೇಕ್ ಕೇರ್. ಮಗಳು ಬಗ್ಗೆನಾ? ಏನಾಯ್ತು ನಮ್ಮ ಮಗಳಿಗೆ? ಗೌರಿ, ನಿನ್ನೆಯಿಂದ ನಿನ್ನ ಫೋನ್ ಟ್ರೈ ಮಾಡ್ತಾ ಇದ್ದೆ, ಸ್ವಿಚ್ ಆಫ್ ಬರ್ತಿತ್ತು. ಏನಾದರೂ ತೊಂದರೆನಾ? ನಾನು ಬರಬೇಕಾ ಹೇಳು, ನಾನು ಈಗಲೇ ಹೊರಡ್ತೀನಿ. ಬೇಡ ರೀ, ತೊಂದರೆ ಇರೋದು ನನ್ನ ಮನಸ್ಸಿನಾಗೆ. ನಿಮ್ಮ ಕೊಟ್ಟು ಮಾತಾಡಿದ್ರೆ ಸರಿ ಹೋಯ್ತದೆ ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನ ಅಪ್ಪ ಎತ್ತಿರೋಗಿದ್ನ 8 ದಿವಸ ನನ್ನ ಮಗಳಿಗೆ ಹೇಳಿರ್ಲಿಲ್ಲ. ಇವತ್ತು ಅವಳಿಗೆ ಆ ವಿಷಯ ಗೊತ್ತಾಗೋಯ್ತು. 8 ದಿವಸ ಅವಳ್ತವ ಮುಚ್ಚಿದ್ದಿದೆ ಅಂತ ನನ್ನ ಮ್ಯಾಕೆ ಪಾಪ ಮಾಡ್ಕೊಂಡವಳು ಏನೋ ಗೊತ್ತಾಗ್ಲಿಲ್ಲ. ಅವಳು ಸಾದೆ ಅಳ್ತಾ ಅಪ್ಪ ಇನ್ ಸಮಾಧಿ ತಕ್ಕ ಹೋಗವಳೆ. ನೀವು ಹೇಳಿ, ನಾನು ಮಾಡಿದ್ದೆಪ್ಪ. ಅವಳ ನೋವನ್ನ ನನ್ನ ಕೈಯಿಂದ ನೋಡಕ್ ಆಯ್ತಾ ಇಲ್ಲ ಕಣ್ರಿ. ಇವನು ಅವಳಿಗೆ ಸಮಾಧಾನ ಮಾಡ್ಲಿ. ನೀನು ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ನಂಬಿರೋ ನಾನು. ಅದೇ ನಂಬಿಕೆ ಮೇಲೆ ನೀನು ನನ್ನ ಬಿಟ್ಟು 18 ವರ್ಷ ಆದ್ರೂ ನಾನಿನ್ನು ಉಸಿರಾಡ್ತಾ ಇದ್ದೀನಿ. ಅವಳನ್ನ ನೀನು ಸಾಕಿದ ಮಗಳು ಗೌರಿ, ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾಳೆ. ದಿಢೀರಂತ ವಿಷಯ ಗೊತ್ತಾಗಿ ದುಃಖ ಆಗಿರುತ್ತೆ. ಎಷ್ಟೇ ದೊಡ್ಡವಳಾದರೂ ನಿನಗೆ ಅವಳು ಚಿಕ್ಕ ಮಗುನೇ ಅಲ್ವಾ. ನಾನು ಅವಳನ್ನ ನೋಡಬೇಕು, ಅವಳ ಹತ್ರ ಮಾತಾಡಬೇಕು. ಯಾರ ಹತ್ರ ಮಾತಾಡ್ತಿದ್ರಿ ನಿಜ ಹೇಳಿ. ಉರ್ಮಿಳಾ, ಫೋನ್ ಕೊಡು. ಇದೇನು ಹೊಸ ಅಭ್ಯಾಸ? ನಂದಲ್ಲ, ನಿಮ್ದು ಹೊಸ ಅಭ್ಯಾಸ. ಓ ಸಾರಿ, ವೆರಿ ಸಾರಿ. ಹೊಸ್ತಲ್ಲ, ಮೋಸ್ಟ್ಲಿ ತುಂಬ ಹಳೆ ಅಭ್ಯಾಸ, ರೈಟ್? ನೀನು ನಿನ್ನ ಗೌರಿ ಹತ್ರ ತಾನೇ ಮಾತಾಡ್ತಿದ್ದಿತ್ತು. ಚಿಕ್ಕ ವಯಸ್ಸಲ್ಲಿ ಯಾರೋ ತುಂಬ ಕಷ್ಟಪಡ್ತಿದ್ಲು, ಅವಳನ್ನ ನೋಡಬೇಕು ಅಂತ ಏನೇನೋ ಮಾತಾಡ್ತಿದ್ಯಲ್ಲ, ಯಾರ ಹತ್ರ? ನಿನ್ನ ಹತ್ರ ಯಾವುದನ್ನು ಹೇಳಬೇಕು ಅನ್ನೋ ಕಂಡೀಷನ್ ಏನೂ ಇಲ್ಲ ನನಗೆ.
ಬಗಸ್ ರೀಟಾ ಇಳ್ದು ಹೋಗಿ ಅವ್ರನ್ನೆಲ್ಲ ಪಕ್ಕಕ್ಕೆ ಓಡಿಸು. ನಾನಾ? ಅನಿಕಾ, ಅವರೆಲ್ಲ ಸಿಕ್ಕಾಪಟ್ಟೆ ಕುಡ್ದಂಗೆ ಕಾಣಿಸ್ತಾರೆ. ಗಾಡ್, ರಿಷಿ ಕಮ್ಲಿನ ಮೀಟ್ ಮಾಡೋಷ್ಟರಲ್ಲಿ ನಾನು ಮಾರಾಪುರಕ್ಕೆ ರೀಚ್ ಆಗಬೇಕು. ನಾನೇ ಹೋಗ್ತೀನಿ. ಹಲೋ, ರೋಡೇ ನಿಮ್ ತಾತನ ಆಸ್ತಿನ ಅವ್ನ್ ಡೆಡ್ ಬಾಡಿ ಮುಂದೆ ಕುಣಿತಿದ್ದೀರಲ್ಲ, ಸೈಡ್ಗೆ ಹೋಗ್ರಿ. ಓಕೆ ಮೇಡಮ್, ಓಕೆ ಓಕೆ. ಹಾಕೋ ಒಂದು ಟಮಟೆ. ಕಾರನ್ನ ಇವ್ರ ಮೈ ಮೇಲೆ ಹತ್ತಿಸ್ಕೊಂಡು ಹೋದ್ರೆ ಬುದ್ಧಿ ಬರುತ್ತೆ. ಏನಾಯ್ತು ಅನಿಕಾ? ಒಂದ್ ಸೆಕೆಂಡ್ ನೋಡ್ತೀನಿ. ಟೈರ್ ಪಂಚರ್ ಆಗಿದೆ. ಅನಿಕಾ, ಏನಾಯ್ತು? ಹಾ, ಟೈರು ಪಂಚರ್ ಆಗಿದೆ. ರಿಷಿ ಆಲ್ರೆಡಿ ರೀಚ್ ಆಗೋಗಿರ್ತಾನೆ. ರೀಚಾ, ಟೈರ್ನ ಚೇಂಜ್ ಮಾಡೆ. ಅನಿಕಾ, ನಾನಾ? ನನಗೆ ಬರಲ್ಲ. ಹಾ, ದೊಡ್ಡದಾಗಿ ಕಿತ್ತಾಕ್ಬೇಕು, ಆಡಿ ಬೆನ್ಸ್ ತಗೋಬೇಕು ಅಂತ ಕಾಣ್ತಿರ್ತೀರಾ. ಟೈರ್ ಏನ್ ನಿಮ್ಮಪ್ಪ? ಅನಿಕಾ, ಒಂದು ನಿಮಿಷ ಇರು, ಅವ್ರ ಹತ್ರ ಕೇಳ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಮ್ಮ ಕಾರ್ ಪಂಚರ್ ಆಗಿದೆ, ಟೈರ್ ಚೇಂಜ್ ಮಾಡಬೇಕಿತ್ತು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಹೊಸಿ ನಮ್ಮ ಎಣ್ಣೆ ಬಾಟ್ಲಿ ಖಾಲಿಯಾಗಿದೆ, ಎಣ್ಣೆ ಕೊಡಿಸ್ತೀರಾ? ಕಾರ್ ಏನು ನಿಮ್ಮನ್ನೇ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಹೊಡಿದೆ ಟಮಟೆ. ನನ್ನ ಕರ್ಮ, ಬೇಕಿತ್ತ ನನಗಿದ್ದೆಲ್ಲ? ಕಮ್ಲಿ, ಅಪ್ಪಯ್ಯ ಕೊಡ್ಸಿದ ಸೈಕಲ್ ಕಮ್ಲಿ, ಪ್ರಕೃತಿ ನಿಯಮನ ಮನ್ಸ ಒಪ್ಕೋಬೇಕು. ಹುಟ್ಟಾಗ್ಲಿ ಸಾವಾಗ್ಲಿ ನಮ್ಮ ಕೈಯಾಗೆ ಏನೂ ಇಲ್ಲ ಕಣವ್ವ. ಕಮ್ಲಿ, ನಿಂಗೆ ನನ್ನ ಮ್ಯಾಕೆ ಸಾನೆ ಕೋಪ ಐತೆ ಅಂತ ನನಗೆ ಗೊತ್ತು. ನಾನು ಮಾಡಿದ್ರಾಗೆ ಏನೂ ತಪ್ಪಿಲ್ಲ ಅಂತವ ನಿನಗೆ ಅರ್ಥ ಆಯ್ತದೆ. ನೀನು ಅಪ್ಪಯ್ಯನ ಸಮಾಧಿ ತಕ್ಕ ಹೋಗಿದ್ಯಲ್ಲ, ಆಗ ನಾನು ಯಾಕೆ ನಿನ್ನಿಂದೆ ಬರ್ಲಿಲ್ಲ ಗೊತ್ತಾ? ನಿನ್ನ ಮನಸ್ಸಾಗಿರೋ ದುಃಖ ಎಲ್ಲನೂ ನೀನೊಬ್ಳೆ ಹತ್ತು ಸಮಾಧಾನ ಮಾಡ್ಕೊಳ್ಳಿ ಅಂತವ. ನೋಡು, ಈಗ ನಿನ್ನ ಮನಸ್ಸು ಹಗುರ ಆಗೈತೆ. ಬೆಳಗಿಂದವ ನೀನು ಏನೂ ತಿಂದಿಲ್ಲ, ಸಾನೆ ಸುಸ್ತಾಗಿದೆಯಾ. ನಿನ್ಗಿಷ್ಟವಾಗಿರೋ ಮುದ್ದೆ ಬಸ್ಸಾರು ಮಾಡಿವ್ನಿ, ಬಾ ಊಟ ಮಾಡು ಬಾ. ಅವ್ವ, ಹುಟ್ಟು ಸಾವು ನಮ್ಮ ಕೈಯಾಗಿಲ್ಲ ಅಂತ ನಂಗೆ ಗೊತ್ತವ. ಅದು ಪ್ರಕೃತಿ ಅಪ್ಪಣೆ ಕೊಟ್ಟಂಗೆ ಆಯ್ತೈತೆ.
ಆದ್ರೆ ಹುಟ್ಟಿದ್ಮ್ಯಾಕೆ ಅಪ್ಪ ಯಾರು ಅಂತ ತಿಳ್ಕೊಳ್ಳೋ ಹಾಕ್ ನಮ್ಗೈತಲ್ವವ್ವ? ನನ್ನಪ್ಪಯ್ಯ ಯಾರವ್ವ? ಯೋಳವ್ವ, ನನ್ನಪ್ಪಯ್ಯ ಯಾರು?